ಹಲೋ ಎಲ್ಲರಿಗೂ ನಮಸ್ಕಾರ. ಇದು ಸುಷ್ಮಿತಾ ಭರತ್ ಬ್ಲಾಗ್ಸ್ ಆಗಿರುತ್ತೆ. ಇವತ್ತು ದೇವ್ರ ಮನೆ ಸ್ವಲ್ಪ ಡೆಕೋರೇಟ್ ಮಾಡ್ಕೊಳ್ಳೋಣ ಅಂತ ಗ್ರಾಸ್ ಬ್ಯಾಟ್ನ ಬುಕ್ ಮಾಡಿದ್ದೆ. ನಮ್ಮ ಹಸ್ಬೆಂಡ್ ದೇವ್ರ ಮನೆ ಅಳತೆಗೆ ಬಳಪದಲ್ಲಿ ಗ್ರಾಸ್ ಮ್ಯಾಟ್ನ ಮಾರ್ಕ್ ಮಾಡಿಕೊಂಡು ಸಿಸರ್ನಲ್ಲಿ ಕಟ್ ಮಾಡಿಕೊಂಡ್ರು. ನನ್ನ ಮಗಳು ನಾನು ಮಾಡ್ತೀನಿ ಅಂತ ಅವ್ರ ಅಪ್ಪನ ಜೊತೆನೇ ಇದ್ಲು. ನಾನು ದೇವ್ರ ಮನೆ ಸಾಮಾನನ್ನ ಬೆಳ್ಕೊಂಡು ದೇವ್ರ ಮನೆ ಒರೆಸ್ಕೊಂಡು ಗ್ರಾಸ್ ಮ್ಯಾಟ್ನ ದೇವ್ರ ಮನೆಯಲ್ಲಿ ಸೆಟ್ ಮಾಡಿದೆ. ಎಲ್ಲ ಫೋಟೋಗಳಿಗೆ ವಿಭೂತಿ ಅರಿಶಿನ ಕುಂಕುಮ ಇಟ್ಕೊಂಡೆ. ದೇವ್ರ ಮನೆಯಲ್ಲಿ ಎಲ್ಲ ಫೋಟೋ ದೇವ್ರ ಸಾಮಾನುಗಳು ಇಟ್ಕೊಂಡು ದೇವ್ರ ಫೋಟೋಗೆ ಹೂ ಇಟ್ಟೆ, ಪೂಜೆ ಮಾಡಿದ್ವಿ. ಹಾಗೆ ಇವತ್ತು ಮನೆಗೆ ಗಣೇಶ ಮತ್ತು ಆಂಜನೇಯ ಫೋಟೋ ತಂದು, ಯಾಕಂದರೆ ಯಾವುದೇ ತರಹ ದೃಷ್ಟಿ ಆಗಬಾರ್ದು ಅಂತ ಬರಬೇಕಾದ್ರೆ ಗಣೇಶ ಫೋಟೋ ಹಾಕಬೇಕು, ಹಾಗೆ ಹೊರಗೆ ಹೋಗ್ಬೇಕಾದ್ರೆ ಆಂಜನೇಯ ಫೋಟೋ ಹಾಕಬೇಕು. ಈ 2 ಫೋಟೋನ ಮನೆಗೆ ತಗೊಂಡು ಬಂದು ಹಾಕಿದ್ವಿ. ಹೊಸ್ಲಿಗೆ ಅರಿಶಿನ ಕುಂಕುಮ ವಿಭೂತಿ ಹೂ ಇಟ್ಟೆ, ತುಳಸಿ ಕಟ್ಟೆ ಮುಂದೆ ರಂಗೋಲಿ ಹಾಕಿ ಪೂಜೆ ಮಾಡಿದೆ. ನಾಳೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಎಳ್ಳು ಬೆಲ್ಲ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ. ಹುರ್ಗಡ್ಲೆ ಕಡಲೆ ಬೀಜ ಹುರ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಒಣಕೊಬ್ಬರಿ ಎಳ್ಳು ಬೆಲ್ಲ ಸಕ್ಕರೆ ಮಿಠಾಯಿ ಜೀರಿಗೆ ಮಿಠಾಯಿ ಮಾಡಿಕೊಂಡೆ. ಈ ಥರ ಮನೇಲಿ ಮಾಡಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ, ನಮಗೂ ಹಬ್ಬದಲ್ಲಿ ಮಾಡ್ದೋ ಅನ್ನೋ ಖುಷಿ ಇರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.